ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ CK ಅಂಗ್ರಿ ಫುಡ್ಡಿ. ಇವತ್ತು ಉಡುಪಿ ಶೈಲಿಯ ಸೌತೆಕಾಯಿ ಹುಳಿ ಹೇಗೆ ಮಾಡೋದು ಅಂತ ನಾನು ಹೇಳ್ಕೊಡ್ತೀನಿ. ಫಸ್ಟು ಮಂಗಳೂರು ಸೌತೆಕಾಯಿನ ಈ ಥರ ಹಚ್ಕೊಳ್ಳಿ. ಈಗ ಒಂದು ಪಾತ್ರೆ ತೊಗೊಳ್ಳಿ, ಸ್ವಲ್ಪ ಬೇಳೆ ನೆನೆಸ್ಕೊಳ್ಳಿ. ಅದಕ್ಕೆ ಇದನ್ನು ಚೆನ್ನಾಗಿ ತೊಳ್ಕೊಬೇಕು ನೀರು ಹಾಕ್ಕೊಂಡು. ನೋಡಿ, ನಾನೀಗ ತೊಳ್ಕೊಂಡಿದ್ದೀನಿ. ಈಗ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಯಿಸೋಕ್ಕೋಸ್ಕರ. ಸ್ವಲ್ಪ ಒಂದು ಚಮಚ ಅರಿಶಿನ, ಆಮೇಲೆ ಸ್ವಲ್ಪ ಕೊಬ್ಬರಿ ಎಣ್ಣೆ. ಈಗ ಇದನ್ನು ಬೇಯಿಸೋಕೆ ಇಡೋಣ ಕುಕ್ಕರಲ್ಲಿ. ನೋಡಿ, ಫಸ್ಟು ಬೇಳೆ ಇಡಿ, ಆಮೇಲೆ ಹಚ್ಕೊಂಡಿರೋ ಸೌತೆಕಾಯಿ. ಈಗ ಸೌತೆಕಾಯಿಗೆ ಸ್ವಲ್ಪ ನೀರು ಹಾಕ್ಕೊಳ್ಳಿ ಬೇಯೋಕ್ಕೋಸ್ಕರ. ಈಗ ಇದನ್ನು ಮುಚ್ಚಿಬಿಟ್ಟು ಒಂದು 2 ವಿಷಲ್ ಕೂಗಿಸ್ಕೊಳ್ಳಿ. ತುಂಬ ಜಾಸ್ತಿ ಕೂಗಿಸ್ಬೇಡಿ, ಸೌತೆಕಾಯಿ ಕರ್ಗೋಗ್ಬಿಡುತ್ತೆ. 2 ವಿಷಲ್ ಸಾಕು. ಈಗ ಒಂದು ಮಸಾಲೆ ರುಬ್ಕೋಬೇಕು. ಒಂದು ಮಿಕ್ಸಿ ಜಾರ್ ತೊಗೊಳ್ಳಿ, ಆಮೇಲೆ ಸ್ವಲ್ಪ ಕಾಯಿ, ಆಮೇಲೆ 1-2 ಟೊಮೊಟೊ, ಆಮೇಲೆ ಸ್ವಲ್ಪ ಹುಣಸೆಹಣ್ಣು, ಆಮೇಲೆ ಸಾಂಬಾರು ಪೌಡರು. ಈ ಸಾಂಬಾರು ಪೌಡರ್ ಹೇಗೆ ಮಾಡೋದು ಅಂತ ನಾನು ಲಿಂಕ್ನ ಡಿಸ್ಕ್ರಿಪ್ಷನಲ್ಲಿ ಹಾಕಿದ್ದೀನಿ, ನೋಡ್ಕೊಳ್ಳಿ. ಈಗ ಇದನ್ನು ಫೈನ್ ಪೇಸ್ಟಾಗಿ ರುಬ್ಕೊಳ್ಳಿ. ನೋಡಿ, ಈ ಥರ ಫುಲ್ಲು ಪೇಸ್ಟಾಗಿ ರುಬ್ಕೋಬೇಕು, ತರತರಿಯಾಗಿ ರುಬ್ಬಾರ್ದು. ಈಗ ಸೌತೆಕಾಯಿ ಬೆಂದಿದೆಯಾ ನೋಡೋಣ ಬನ್ನಿ. ನೋಡಿ, ಚೆನ್ನಾಗಿ ಬೆಂದಿದೆ ಈಗ ಸೌತೆಕಾಯಿ, ಬೇಳೆ ಸೌತೆಕಾಯಿ ಎರಡೂ. ಈಗ ಬೇಳೆ ಹಾಕಿ ಒಂದು ಪಾತ್ರೆಗೆ ಸ್ವಲ್ಪ ಬೇಳೆ ಹಾಕ್ಕೊಳ್ಳಿ. ಈಗ ಬೇಯಿಸ್ಕೊಂಡಿರೋ ಸೌತೆಕಾಯಿನೂ ಅದಕ್ಕೆ ಹಾಕ್ಕೊಳ್ಳಿ. ಈಗ ರುಬ್ಬಿರೋ ಅಂಥ ಮಸಾಲನೂ ಹಾಕ್ಕೊಳ್ಳಿ ಅದಕ್ಕೇನೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಇನ್ನೊಂದು ಸ್ವಲ್ಪ ನೀರು ಇಡಿಸುತ್ತೆ, ಮಸಾಲೆ ನೀರು, ಅದಕ್ಕೆ ಹಾಕಿದ್ದೀನಿ. ನೀರು ಎಷ್ಟು ಬೇಕು ಅಂತ ನೋಡಿ ಅಷ್ಟು ಹಾಕ್ಕೊಳ್ಳಿ. ಸ್ವಲ್ಪ ಬೆಲ್ಲ, ಆಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು. ನಾನು ಕಲ್ಲುಪ್ಪು ಯೂಸ್ ಮಾಡ್ತಾಯಿದ್ದೀನಿ, ಕಲ್ಲುಪ್ಪು ಹಾಕಿದ್ರೆ ಟೇಸ್ಟಾಗಿ ಬರುತ್ತೆ. ಈಗ ಇದು ಚೆನ್ನಾಗಿ ಕುದಿಬೇಕು, ಅಲ್ಲಿ ತನಕ ಬಿಟ್ಬಿಡಿ. ನೋಡಿ, ಚೆನ್ನಾಗಿ ಕುದೀತಾ ಇದೆ ಇವಾಗ. ಈಗ ಒಂದು ಒಗ್ಗರಣೆ ಹಾಕ್ಕೊಂಬಿಡೋಣ. ನೋಡಿ, ಒಂದು ಬಾಣಲಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ. ಆಮೇಲೆ ಸ್ವಲ್ಪ ಸಾಸಿವೆ. ಈಗ ಸಾಸಿವೆ ಸಿಡಿಬೇಕು. ಆಮೇಲೆ ಸ್ವಲ್ಪ ಇಂಗು, ಈಗ ಇದು ಚೆನ್ನಾಗಿ ಸಿಡಿಲಿ. ನೋಡಿ, ಈಗ ಚೆನ್ನಾಗಿ ಸಿಡಿತಾ ಇದೆ ಇದು. ಈಗ ಕರಿಬೇವು ಹಾಕೊಳ್ಳಿ. ಈಗ ಒಗ್ಗರಣೆನೂ ರೆಡಿಯಾಗಿದೆ. ಇದನ್ನು ಈಗ ಸಾಂಬಾರಿಗೆ ಹಾಕ್ಕೊಂಬಿಡೋಣ.
ನೋಡಿ, ಮಂಗಳೂರು ಸೌತೆಕಾಯಿ ಸಾಂಬಾರು ರೆಡಿಯಾಗಿದೆ. ಇವಾಗ ತುಂಬ ಚೆನ್ನಾಗಿರುತ್ತೆ ಚಪಾತಿ, ದೋಸೆಗೆ, ಅನ್ನಕ್ಕೆ ಎಲ್ಲ. ನೀವು ಮನೇಲಿ ಮಾಡ್ಕೊಳ್ಳಿ. ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ದಿನ ಇದೇ ಹೊಸ ಹೊಸ ಥರ ಅಡುಗೆ ಬರ್ತಾ ಇರುತ್ತೆ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.